ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಗಾಗಿ ಕಾಯುತ್ತಿದ್ದ 20ಕ್ಕೂ ಹೆಚ್ಚು ಸಾರ್ವಜನಿಕರ ಮೇಲೆ ಏಕಾಏಕಿ ಹೆಜ್ಜೆಯನ್ನು ದಾಳಿ ಮಾಡಿರುವ ಘಟನೆ ಕೊರಟಗೆರೆ ಪಟ್ಟಣದ ಮಧ್ಯ ಬಸ್ ಸ್ಟ್ಯಾಂಡ್ ಬಳಿ ನಡೆದಿದೆ. ಕೊರಟಗೆರೆ ಪಟ್ಟಣದ ಹಲವು ಭಾಗಗಳಲ್ಲಿ ಹೆಜ್ಜೆಯನ್ನು ಗೂಡುಗಳಿದ್ದು ಹೆಜ್ಜೆಯನ್ನು ಹುಳುಗಳ ಹಾವಳಿ ಹೆಚ್ಚಾಗಿದೆ. ಇಂದು ಬೆಳಗ್ಗೆ 7ರ ಸುಮಾರಿಗೆ ಪಟ್ಟಣದ ಮಧ್ಯ ಬಸ್ ಸ್ಟ್ಯಾಂಡ್ ಬಳಿ ಅರಳಿ ಮರದಲ್ಲಿ ಕಟ್ಟಿರುವ ಹೆಜ್ಜೆಯನ್ನು ಏಕಾಏಕಿ ಬಸ್ಗಾಗಿ ಕಾಯುತ್ತಿದ್ದ 20ಕ್ಕೂ ಹೆಚ್ಚು ಸಾರ್ವಜನಿಕರ ಮೇಲೆ ದಾಳಿ ಮಾಡಿದೆ. ಗಾಬರಿಗೊಂಡ ಸಾರ್ವಜನಿಕರು ಚೆಲ್ಲಾಪಿಲ್ಲಿಯಾಗಿ ಓಡಿದ್ದಾರೆ. ಶಿವರಾಜ್ ಎನ್ನುವ ವ್ಯಕ್ತಿಗೆ ಸುಮಾರು 30ಕ್ಕೂ ಹೆಚ್ಚು ಹೆಜ್ಜೆಯನ್ನು ಹುಳುಗಳು ಕಚ್ಚಿದ್ದು ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಹೆಜ್ಜೆನುಗಳನ್ನ ತೆಗೆಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಯಾವ ಎಷ್ಟು ಗಂಟೆಗೆ ಆಗಿದ್ದು? 6:30 ಬೆಳಗ್ಗೆ 6:30. ಏನಕ್ಕೆ ಹೋಗಿದ್ರೆ ಆ ಕಡೆ? ಇಲ್ಲಿ ನಾನು ಹಾಲು ಹೋಗ್ತಾರಣ ಅಂತ ಹೋಗ್ತಾ ಇದ್ದೆ. ಇಲ್ಲಿ ಮಧ್ಯ ಬಸ್ ಸ್ಟ್ಯಾಂಡ್? ಮಧ್ಯ ಬಸ್ ಸ್ಟ್ಯಾಂಡಲ್ಲಿ ಮಂಜುನಾಥ್ ಬೇಕ್ ಇದೆಯಲ್ಲ ಅಲ್ಲಿ ಸುಮಾರು ಎಲ್ಲ ನನ್ನ ಗಾಡಿಯಲ್ಲೇ ಹೋಗ್ತಾ ಇದ್ದಿದ್ದು. ಎಲ್ಲ ಬಂದು ತಲೆ ತುಂಬ ತಿಳ್ಕೊಬೇಕು. ಸುಮಾರು ಒಂದು 30-40 ಹುಳ. 30 ತೆಗ್ದಿದ್ದೀರಾ ಎಲ್ಲ? ಈಗ ಕಚ್ಚಿದ್ದು ಒಂದು 8-10 ಕಚ್ಚಿದ್ದಾವೆ. ಕುತ್ತಿಗೆಗೆ, ತೋಳಿಗೆ ಮತ್ತು ತಲೆಗೆ ಜಾಸ್ತಿ ಕಚ್ಚಿದ್ದಾವೆ. ನೀವು ಒಬ್ಬರೇ ಅಸ್ಮತ್ ಇನ್ನೂ ಯಾರನ್ನ ಇದ್ರ ಅಲ್ಲಿ? ಎಲ್ಲ ಇದ್ರು, ಬೇರೆ ಜನ ಎಲ್ಲ ಟೀ ಅಂಗಡಿ ಒಳಗಡೆ ಎಲ್ಲ ಇದ್ರು. ಬಂದು ಹಾರಾಡ್ತಿದ್ದು ಅಷ್ಟೇ. ಆದರೆ ನನಗೆ ಜಾಸ್ತಿ ಕಚ್ಚಿರೋದೆಲ್ಲ ನನಗೆ. ತುಂಬ ಜನಕ್ಕೆ 1-2 ಕಚ್ಚಿಬಿಟ್ಟಿದೆ, ಕೆಲವರೆಲ್ಲ ಓಡೋಗ್ಬಿಟ್ರು. ನಾನು ಸ್ವಲ್ಪ ಜಾಸ್ತಿ ಕಚ್ಚಿದ್ದೆ. ನಿಮ್ಮ ಹೆಸರಣ್ಣ? ಶಿವರಾಜ್ ಅಂತ. ಯಾವರು? ನಮ್ಮದು ಲಿಂಗಾಪುರನೇ, ಇರೋದಿಲ್ಲ ಸಜ್ಜನಪುರ. ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ? ಸ್ವಲ್ಪ ನೋವು ಏನೂ ಇಲ್ಲ, ಈಗ ಚೆನ್ನಾಗಿದೆ. ಆರಾಮಾಗಿದ್ದೀರಾ ಈಗ? ಆರಾಮಾಗಿದೆ. ಕೆಎಂಎಆರ್ಸಿ ಸಬ್ ಡಿವಿಷನ್ ಅವೈಜ್ಞಾನಿಕ ಕಳಪೆ ಕಾಮಗಾರಿಯನ್ನ ತಕ್ಷಣ ನಿಲ್ಲಿಸುವಂತೆ ಆಗ್ರಹಿಸಿ ಕೆಆರ್ಎಸ್ ಪಕ್ಷದ ಮಲ್ಲಿಕಾರ್ಜುನ್ ಭಟ್ರಹಳ್ಳಿ ಚಿಕ್ಕನಾಯಕನಹಳ್ಳಿ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದರು. ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿ ಮುಂಭಾಗ ಮಾತನಾಡಿದ ಅವರು, ವಿಶ್ವ ಭೂ ದಿನದ ಅಂಗವಾಗಿ ಕೆಎಂಎಆರ್ಸಿ ಸಬ್ ಡಿವಿಷನ್ ಅವೈಜ್ಞಾನಿಕ ಕಳಪೆ ಕಾಮಗಾರಿಗಳನ್ನು ತಕ್ಷಣ ನಿಲ್ಲಿಸಬೇಕು ಹಾಗೂ ತುಮಕೂರು ಪರಿಸರ ದಿನೇ ದಿನೇ ಹಾಳಾಗುತ್ತಿದೆ. ಮಾನವ ವಿರೋಧಿಯಾಗಿದ್ದು ಲಕ್ಷಾಂತರ ಮರ ಕಡಿದಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ನಾಶವಾದ ಅರೆಮಲೆನಾಡಿನ ವಾತಾವರಣ ಮರುಸ್ಥಾಪನೆಗೆ ಒತ್ತಾಯಿಸಿ ಚಿಕ್ಕನಾಯಕನಹಳ್ಳಿ ತಹಶೀಲ್ದಾರ್ ಅವರಿಗೆ ಕೆಆರ್ಎಸ್ ಪಕ್ಷದ ಮಲ್ಲಿಕಾರ್ಜುನ್ ಭಟ್ರಹಳ್ಳಿ ಮನವಿ ಪತ್ರ ಸಲ್ಲಿಸಿದರು. ತಾಲ್ಲೂಕು ಕಚೇರಿಯ ಸಾರ್ವಜನಿಕ ಲೆಕ್ಕ ಪರಿಶೀಲನೆ ಮಾಡಿದ್ದೀವಿ, ಸೋಷಿಯಲ್ ಆಡಿಟ್ ಮಾಡಿದ್ದೀವಿ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಈ ಸರ್ಕಾರಿ ಕಟ್ಟಡ ಅತ್ಯಂತ ಭವ್ಯವಾಗಿದೆ, ಭಾಳ ಚೆನ್ನಾಗಿದೆ. ಆದರೆ ಕಚೇರಿಯ ನಿರ್ವಹಣೆ ಸರಿ ಇಲ್ಲದೆ ಕಬ್ಬು ನಾರ್ತಾಯಿತ್ತು. ಈ ಕಚೇರಿಯ ಕಡತಗಳನ್ನು ಸಹ ಅವರು ಸರಿಯಾಗಿ ನಿರ್ವಹಣೆ ಮಾಡ್ತಾಯಿಲ್ಲ. ಈ ಕಚೇರಿಯ ವಾಸ್ತವವಾಗಿ ಇಡೀ ಕಚೇರಿ ಮೇಲ್ಗಡೆ ಎಲ್ಲ ಪಾರಿವಾಳ ದಿಕ್ಕೆ ಬಂದಿದೆ, ಸೋರ್ತಾಯಿದೆ. ಅಲ್ಲಲ್ಲೇ ಪ್ಲಂಬಿಂಗ್ ಲೈನೆಲ್ಲ ಲೀಕೇಜಸ್ ಇದೆ. ಆ ಪಾರ್ಕಿಂಗಲ್ಲಾಗಿರೋಂಥ ಕಾಂಕ್ರೀಟಲ್ಲೇ ಜಲ್ಲಿ ಎದ್ದು ಕೂತೈತೆ. ಒಟ್ಟಾರೆ ಈ ರೀತಿಯ ಕಳಪೆ ಕಾಮಗಾರಿಗಳನ್ನು ಮಾಡ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳನ್ನು ಗಲ್ಲಿಗೇರಿಸ್ಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಈಗ ನಾವು ಮನವಿ ಪತ್ರದಲ್ಲಿ ಭಾಳ ಸ್ಪಷ್ಟವಾಗಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದೀವಿ. ಈ ಕಚೇರಿಯ ಕಳಪೆ ಕಾಮಗಾರಿ ಬಗ್ಗೆ ಲೋಕಾಯುಕ್ತ ತನಿಖೆ ಮಾಡಿಸ್ಬೇಕು ಅಂತೇಳಿ ತಹಸೀಲ್ದಾರ್ಗೆ ಹೇಳಿದ್ವಿ. ಒಂದು ವೇಳೆ ತಹಸೀಲ್ದಾರರು ಅವರು ನಾವು ಕೊಟ್ಟಿರೋ ಮನವಿಯನ್ನು ಅವರು ಪುರಸ್ಕರಿಸಿ ಲೋಕಾಯುಕ್ತರಿಗೆ ಅವರೇ ದೂರು ಕೊಟ್ಟರೆ ಸರಿ. ಅವ್ರು ದೂರು ಕೊಡದೆ ಹೋದರೆ ತಹಸೀಲ್ದಾರನ್ನು ಸೇರಿಸ್ಬಿಟ್ಟು ಫಾರಂ ನಂಬರ್ 1-2ನಲ್ಲಿ ಲೋಕಾಯುಕ್ತಕ್ಕೆ ನಾವೇ ಅರ್ಜಿ ಸಲ್ಲಿಸ್ತೀವಿ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ನೀಡಿದೆ. ಬಿಎಸ್ವೈ ವಿರುದ್ಧದ ಡಿನೋಟಿಫಿಕೇಶನ್ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ವಿಸ್ತೃತ ಪೀಠಕ್ಕೆ ವರ್ಗಾಯಿಸಿ ಆದೇಶಿಸಿದೆ. ಬಿಎಸ್ವೈ ವಿರುದ್ಧದ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಸಾರ್ವಜನಿಕ ಸೇವೆಯ ವ್ಯಕ್ತಿ ವಿರುದ್ಧ ತನಿಖೆಗೆ ಅನುಮತಿ ನೀಡುವುದಕ್ಕೆ ಸಲ್ಲಿಸಲಾಗಿದ್ದ ವಿವಿಧ ಅರ್ಜಿಗಳ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನು ವಿಸ್ತೃತ ಪೀಠಕ್ಕೆ ವರ್ಗಾಯಿಸಿ ಆದೇಶಿಸಿದೆ. ದ್ವಿಸದಸ್ಯ ಪೀಠದಿಂದ ಶ್ರೀಸದಸ್ಯ ಪೀಠಕ್ಕೆ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನು ವರ್ಗಾವಣೆ ಮಾಡಿ ಆದೇಶ ನೀಡಿದೆ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಮತ್ತು ಅವರ ಪತ್ನಿ ಉಷಾ ವ್ಯಾನ್ಸ್ ಭಾರತಕ್ಕೆ ಬಂದಿಳಿದಿದ್ದಾರೆ. ಅವರು ಬಂದ ಯುಎಸ್ಎ ಏರ್ಫೋರ್ಸ್ 2 ವಿಮಾನಗಳು ದೆಹಲಿ ಬಳಿಯ ಪಾಲಂ ವಿಮಾನ ನಿಲ್ದಾಣದಲ್ಲಿ ಇಳಿದವು. ಭಾರತೀಯ ಅಧಿಕಾರಿಗಳು ವ್ಯಾನ್ಸ್ ದಂಪತಿಗಳಿಗೆ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಅವರ ಭೇಟಿಯ ಸಂದರ್ಭದಲ್ಲಿ ದೆಹಲಿಯಲ್ಲಿ ಭದ್ರತೆಯನ್ನ ಬಿಗಿಗೊಳಿಸಲಾಗಿದೆ. ವ್ಯಾನ್ಸ್ 4 ದಿನಗಳ ಕಾಲ ಭಾರತ ಪ್ರವಾಸ ಕೈಗೊಂಡಿದ್ದಾರೆ.
ಜಾರ್ಖಂಡ್ನ ಬೇಕರೋ ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ ಕೇಂದ್ರ ಮೀಸಲು ಪೊಲೀಸ್ ಪಡೆ ಕೋಬ್ರಾ ಕಮಾಂಡರುಗಳು ಮತ್ತು ಪೊಲೀಸರೊಂದಿಗೆ ನಡೆದ ಎನ್ಕೌಂಟರ್ನಲ್ಲಿ 6 ಮಂದಿ ನಕ್ಸಲರು ಸಾವನ್ನಪ್ಪಿದ್ದಾರೆ. ಜಿಲ್ಲೆಯ ಲಾಲ್ಪಾನಿಯಾ ಪ್ರದೇಶದ ಲಘು ಬೆಟ್ಟದಲ್ಲಿ ಬೆಳಗ್ಗೆ 5:30ರ ಸುಮಾರಿಗೆ ಪ್ರಾರಂಭವಾದ ಎನ್ಕೌಂಟರ್ ಇನ್ನೂ ಮುಂದುವರೆದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಎನ್ಕೌಂಟರ್ನಲ್ಲಿ ಭದ್ರತಾ ಪಡೆಗಳ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಂಡಿವೆ. ಹತರಾದ ನಕ್ಸಲರಲ್ಲಿ 1 ಕೋಟಿ ರೂಪಾಯಿ ಬಹುಮಾನ ಘೋಷಿಸಲಾದ ನಕ್ಸಲ್ ಪ್ರಯಾಗ್ ಮಾಂಜಿ ಅಲಿಯಾಸ್ ವಿವೇಕ್ ಕೂಡ ಸಾವನ್ನಪ್ಪಿದ್ದಾನೆ ಎಂದು ಮೂಲಗಳು ದೃಢಪಡಿಸಿವೆ. ಗಿರಾಟ್ನ ಮಿಸಿರ್ ಬೇಸ್ರಾ ಅಲಿಯಾಸ್ ಭಾಸ್ಕರ್ ಮತ್ತು ಪಶ್ಚಿಮ ಬಂಗಾಳದ ಪಶ್ಚಿಮ ಮಿಡ್ನಾಪುರದ ಅಸೀಂ ಮಂಡಲ್ ಅಲಿಯಾಸ್ ಆಕಾಶ್ ಪತ್ತೆಗೂ ಇಷ್ಟೇ ಮೊತ್ತದ ಬಹುಮಾನ ಘೋಷಿಸಲಾಗಿದೆ ಎಂದು ಜಾರ್ಖಂಡ್ ಪೊಲೀಸರು ಮಾಹಿತಿ ನೀಡಿದ್ದಾರೆ. टॉप नक्सली मारे गए हैं और इस पूरे ऑपरेशन का टोटल जो श्रेय जाता है वो हमारी जेजे, हमारी जिला पुलिस और हमारी सीआरपीएफ, ये तीनों ने मिलकर के इस जॉइंट ऑपरेशन को किया. सुबह 5:30 बजे के आसपास पहला एक्सचेंज ऑफ फायर हुआ और ये करीब 1.5-2 घंटे तक चला. और हम लोगों ने इतनी अच्छी प्लानिंग की हुई थी कि जो मेन ग्रुप के साथ जो एनकाउंटर हुआ उसके आसपास में चारों दिशा से हम लोगों ने एक कट ऑफ फोर्स लगा रखी थी ताकि कोई भी उग्रवादी भागने नहीं पाए. ये जो पूरा दस्ता था करीब 16 से 17 लोगों का था ये, और इसमें से टॉप 3 नक्सली मारे गए हैं. इसमें सबसे इम्पोर्टेंट कोबरा जो मेन स्ट्राइक फोर्स थी वो सीआरपी की कोबरा यूनिट थी जिसने फायरिंग करके उग्रवादियों को मार गिराया. तो मैं उम्मीद करता हूं कि जो हम लोगों ने एक वायदा किया था कि अपने सभी शहीद जवानों का बदला भी हम लोग लेंगे और ये नक्सलियों को झारखंड से उखाड़ के फेंक देंगे. तो ये हमारी एक बहुत बड़ी सफलता है आज झारखंड पुलिस की, और इसमें हमारे सभी एजेंसीज विशेष करके सीआरपीएफ, कोबरा, जिला पुलिस, जेजे और हमारे मुख्यालय के सारे सीनियर वरीय अधिकारी, एडीजी ऑपरेशंस, आईजी ऑपरेशंस, आईजी सीआरपीएफ, आईजी जेजे, एसपी बोकारो, डीआईजी और आईजी बोकारो, इन सभी ने मिल करके रात भर इस पूरे ऑपरेशन को प्लान किया और पिन पॉइंटेड इंटेलिजेंस पे हमने वर्क किया है. बल्कि मैं बताना चाहता हूं कि आज की तारीख में हमें अपने राज्य के हर उग्रवादी की पूरी जानकारी भी उपलब्ध है और उसका लोकेशन भी हमें प्राप्त है. तो ये एक सफलता के साथ साथ एक वार्निंग भी है उन लोगों को जो कि अभी भी हथियार उठा के घूम रहे हैं राज्य में, कि जल्द से जल्द आप सरेंडर कर जाइए, क्योंकि आपके बारे में हम हर चीज जानते हैं. ಪೋಪ್ ಫ್ರಾನ್ಸಿಸ್ ನಿಧನರಾಗಿದ್ದಾರೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ವ್ಯಾಟಿಕನ್ ನಗರದ ತಮ್ಮ ನಿವಾಸದಲ್ಲಿ ನಿಧನರಾಗಿದ್ದಾರೆ. ಡಿಸೆಂಬರ್ 17, 1936ರಂದು ಅರ್ಜೆಂಟೈನಾದಲ್ಲಿ ಜನಿಸಿದ ಇವರು ಮಾರ್ಚ್ 13, 2013ರಂದು 266ನೇ ಪೋಪ್ ಆಗಿ ಆಯ್ಕೆಯಾಗಿದ್ದರು. ಅಮೆರಿಕಾದಿಂದ ಪೋಪ್ ಆಗಿ ಆಯ್ಕೆಯಾದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದರು. ಪೋಪ್ ನಿಧನದೊಂದಿಗೆ ಇಡೀ ಕ್ರಿಶ್ಚಿಯನ್ ಸಮುದಾಯವು ಶೋಕದಲ್ಲಿ ಮುಳುಗಿದೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಭರವಸೆ.